रखवाला 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 यीशु है रखवाला यीशु है रखवाला हर मुसीबत में मुझको संभाला, हर मुसीबत में सबको संभाला, हर मुसीबत में मुझको संभाला, हर मुसीबत में सबको रखवाला यीशु है रखवाला यीशु है रखवाला रखवाला यीशु है रखवाला रखवाला धरती का राजा हो सरकार रे हो धरती का निराला मसीहा का दरबार रे हो धरती का राजा हो सरकार रे निराला मसीहा का दरबार रे निराला 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 मसीहा का दरबार रखवाला यीशु है रखवाला यीशु है रखवाला रखवाला यीशु है रखवाला रखवाला रखवाला
ಆನಂದವಾಯಿತಾ? ಹಾಗಾದರೆ ದೇವರ ನಾಮವನ್ನು ಮಹಿಮೆ ಪಡಿಸಿ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸುವ. ಜೋರಾಗಿ ಅಂತ ಹೇಳಿದ್ದೇನೆ. Oh, thank you Jesus. Thank you Jesus for your wonderful presence among us. ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ ರಾಜ. ಕ್ರಿಸ್ತನೇ, ನಿನ್ನ ಮಹಿಮೆಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದಾರೆ. ಈ ಸಂಧ್ಯಾ ಸಮಯದಲ್ಲಿ ಬ್ಲೆಸ್ ದಾಂಡೇಲಿ ಮ್ಯೂಸಿಕ್ ಫೆಸ್ಟಿವಲ್ 2026 ನಲ್ಲಿ ಬಂದಿರುವಂತಹ ಎಲ್ಲ ದೇವರ ದಾಸರುಗಳು, ಅವರ ಕುಟುಂಬಗಳು ಹಾಗೂ ಎಲ್ಲ ಬೇರೆ ಬೇರೆ ಸಭೆಯಿಂದ ಬಂದಂತಹ ವಿಶ್ವಾಸಿಗಳಿಗೂ ಕೂಡ ಕ್ರಿಸ್ತೇಶುವಿನ ನಾಮದಲ್ಲಿ ನಾನು ಸ್ವಾಗತ ಹಾಗೂ ವಂದನೆಯನ್ನು ಹೇಳಲು ಬಯಸುತ್ತಿದ್ದೇನೆ. ನಮಗೆ ಸಮಯ ಮುಂದೆ ಹೋಗ್ತಾ ಇದೆ. ವಾಕ್ಯದಿಂದ ಕೇಳಲಿಕ್ಕಿರುವಂತಹ ಸಮಯ ಇರುವುದರಿಂದ ಎಲ್ಲರನ್ನು ನಾನು ಸ್ವಾಗತಿಸಲು ಈ ಸಮಯದಲ್ಲಿ ಬಯಸುತ್ತಿದ್ದೇನೆ. ಈ ಸಮಯದಲ್ಲಿ ಆನ್ಲೈನ್ ನಲ್ಲಿಯೂ ಕೂಡ ನಮ್ಮೊಂದಿಗಿರುವಂತಹ ಎಲ್ಲ ದೇವರ ಮಕ್ಕಳಿಗೂ ಕ್ರಿಸ್ತೇಶುವಿನ ನಾಮದಲ್ಲಿ ವಂದನೆ, ಕೃತಜ್ಞತೆ ನಾನು ಹೇಳಲಿಕ್ಕಾಗಿ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಮಧ್ಯದಲ್ಲಿ ಶ್ರೇಷ್ಠ ದೇವರ ದಾಸರು ಪಾಸ್ಟರ್ ನೋಯಲ್ ಲೂಯಿಸ್ ಹಾಗೂ ಅವರ ಧರ್ಮ ಪತ್ನಿಯಾದಂತಹ ಪ್ರವಾದಿನಿಯಾದಂತಹ ಸಿಸ್ಟರ್ ಮಾರ್ಸಲಿನ್ ಲೂಯಿಸ್ ಅವರಿದ್ದಾರೆ. ಅವರನ್ನು ನಾವು ವೇದಿಕೆ ಮೇಲೆ ಸ್ವಾಗತಿಸುವವರಾಗಿದ್ದೇವೆ. We welcome you as a family on the stage. ಜೋರಾಗಿ ಚಪ್ಪಾಳೆಯಲ್ಲಿ ಅವರನ್ನು ನಾವು ವೇದಿಕೆ ಮೇಲೆ ಈ ಸಮಯದಲ್ಲಿ ಸ್ವಾಗತ. ಮುಂಬೈ ನಮ್ಮ ಸುಂದರ ನಗರಿಯಾಗಿದೆ. ನಮ್ಮ ಭಾರತ ದೇಶದ ಸುಂದರ ನಗರಿಯಾದಂಥ ಮುಂಬೈನಿಂದ ಬಂದಂಥ ದೇವರ ದಾಸರಾಗಿದ್ದಾರೆ, ದೇವರ ದಾಸಿಯಾಗಿದ್ದಾರೆ. ಬೆಳಗಿನ ಸಮಯದಲ್ಲಿ ಬಹಳ ಸುಂದರವಾಗಿ ದೇವರು ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು ದೇವರ ದಾಸಿಯ ಮೂಲಕವಾಗಿ ನಮ್ಮ ಮಧ್ಯದಲ್ಲಿ ಇವತ್ತು ದೇವರು ಅವರನ್ನು ಉಪಯೋಗಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಂಜೆಯ ಸಮಯದಲ್ಲಿಯೂ ಕೂಡ ದೇವರವರನ್ನು ಉಪಯೋಗಿಸಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮಧ್ಯದಲ್ಲಿ ಮತ್ತೊಂದು ವಿಶೇಷ ದೇವರ ದಾಸರಿದ್ದಾರೆ. ಸೇತೆ ಕುಮಾರ್ ಅವರು ಕೂಡ ಇದ್ದಾರೆ. ಸೇತೆ ಕುಮಾರ್ जी को भी मैं आमंत्रण करना चाहता हूँ स्टेज पे आने के लिए. जोर से ताली बजा के इದ್ದಾರೆ. ಅವರ ಮೂಲಕವಾಗಿ ಈ ಬ್ಲೆಸ್ ದಾಂಡೇಲಿ ಈ ಮೀಟಿಂಗಿಗಾಗಿ ಅವರು ನಮಗೆ ಪ್ರೋತ್ಸಾಹ ಮಾಡಿದವರಾಗಿದ್ದಾರೆ. ಅವರ ಮೂಲಕವಾಗಿ ಈ ಮೀಟಿಂಗ್ ಇವತ್ತು ದಾಂಡೇಲಿಗೆ ಸಾಧ್ಯವಾಗಿದೆ. ಅವರು ಕಳೆದ ದಿವಸಗಳಲ್ಲಿ ನನ್ನ ಹತ್ತಿರ ಮಾತಾಡಿ ಒಂದು ಮೀಟಿಂಗ್ ನಾವು ದಾಂಡೇಲಿಯಲ್ಲಿ ಇಡಬೇಕು ಎಂಬುದಾಗಿ ಹೇಳಿದಾಗ ನಾವು ಒಪ್ಪಿಕೊಂಡು ಆ ಮೀಟಿಂಗಿಗಾಗಿ ಅವರು ಕಾರಣರಾಗಿದ್ದಾರೆ. ಅವರು ಮ್ಯೂಸಿಕ್ ಕ್ರೈಸ್ಟ್ ಫಾರ್ ಮ್ಯೂಸಿಕ್ ಫಿಲ್ಮ್ಸಿನ ಡೈರೆಕ್ಟರು ಕೂಡ ಆಗಿದ್ದಾರೆ. ಅನೇಕ ಫಿಲ್ಮ್ಗಳನ್ನು ಡೈರೆಕ್ಟ್ ಮಾಡಿದವರು. ಕ್ರೈಸ್ತ ಫಿಲ್ಮ್ಸ್, ಆರ್ಡಿನರಿ ಫಿಲ್ಮ್ಸ್ ಅಲ್ಲ, ಹೊರಗಿನ ಫಿಲ್ಮ್ ಅಲ್ಲ, ಕ್ರೈಸ್ತ ಫಿಲ್ಮ್. ಸಾಧು ಸುಂದರ್ ಸಿಂಗ್, ಕರ್ತಾರ್ ಸಿಂಗ್, ಈ ರೀತಿಯಾದಂಥ ದೊಡ್ಡ ದೊಡ್ಡ ದೇವರ ದಾಸರುಗಳ ಫಿಲ್ಮ್ಗಳನ್ನು ಪ್ರೊಡ್ಯೂಸ್ ಮಾಡುವವರು. ಹಾಗೂ ಮೇರಿ ದೌಡ್ ಎಂಬಂಥ ಒಂದು ಕಾರ್ಯವೂ ಕೂಡ ಅವರು ಎಪಿಸೋಡ್ಗಳನ್ನು ಮಾಡುವವರಾಗಿದ್ದಾರೆ. ದಾಂಡೇಲಿಯಲ್ಲಿ ನಾವು 3 ಎಪಿಸೋಡು ಕೂಡ ಶೂಟಿಂಗ್ ಮಾಡಿದವರಾಗಿದ್ದೇವೆ. ಇವತ್ತು ಅವರು ನಮ್ಮ ಮಧ್ಯದಲ್ಲಿ ಇರುವುದು ಬಹಳ ಸಂತೋಷದ ವಿಷಯವಾಗಿದೆ. ಈ ಸಮಯದಲ್ಲಿ ಅವರು ತಮ್ಮ ಸಂಕ್ಷಿಪ್ತವಾಗಿ ಒಂದು ಸಾಕ್ಷಿಯನ್ನು ಅವರು ಹೇಳಲಿಕ್ಕಾಗಿ, ಅವರ ಕಾರ್ಯಗಳನ್ನು ಹೇಳಲಿಕ್ಕಾಗಿ ಅವರು ಸಮಯವನ್ನು ಕೇಳಿಕೊಂಡಿದ್ದಾರೆ. ಆದ್ದರಿಂದ ಮುಂದಿನ ಸಮಯ ನಾನು ಅವರನ್ನು ಆಮಂತ್ರಿಸಲಿಕ್ಕಾಗಿ ಬಯಸುತ್ತಿದ್ದೇನೆ. ಆಗಲ ಸಮಯ. ಸಂತೋಷವಾಗಿದ್ದೀರಾ? ಈ ದೇವರಿಗೂ ಕೂಡ ಬೇಡ. ಇನ್ನೊಮ್ಮೆ ಹೇಳ್ತೇನೆ, ಎಲ್ಲರೂ ದೇವರಲ್ಲಿ ಸಂತೋಷವಾಗಿದ್ದೀರಾ? ಸಂತೋಷದಿಂದ ಡ್ಯಾನ್ಸ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಎವರೆಸ್ತರಾಗಿದ್ರು ಎಲ್ಲರೂ ಮುಂದೆ ಬರ್ಬೇಕಂತ ಕೇಳ್ತಿದ್ದೇನೆ. ಹೃದಯದಲ್ಲಿ ಎವರೆಸ್ತರಾಗಿರ್ಬೋದು, ಸ್ಪಿರಿಚುವಲಿ ಎವರೆಸ್ತರಾಗಿರ್ಬೋದು, ಎಲ್ಲರೂ ಮುಂದೆ ಬಂದು ಪಾಪವನ್ನು ನೀಗಿಸಲು ಶಾಪವನ್ನು ನೀಗಿಸಲು ಎಂಬ ಹಾಡನ್ನು ಹಾಡಿ
यस फादर गॉड, जैसे आज आपकी उपस्थिति हमारे बीच में होगा, ಯಾವ ರೀತಿ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದೆಯೋ ಸ್ವಾಮಿ, हर एक वचन हम बोलेंगे ಪ್ರತಿಯೊಂದು ವಾಕ್ಯವನ್ನು ತೆಗೆದುಕೊಂಡು हृदय की गहराई में जाए। ಹೃದಯದ ಆಳದಲ್ಲಿ ಹೋಗುವ ಹಾಗೆ आपका वचन ನಿನ್ನ ವಾಕ್ಯಗಳು जिंदा वचन ಅದು ಜೀವಂತವಾದಂತಹ हर एक के हृदय में काम करे। ಪ್ರತಿಯೊಂದು ಹೃದಯದಲ್ಲಿ ಅದು ಕಾರ್ಯ ಮಾಡಿ बोलने वाले दास पर, ಹೇಳುವಂತ ದಾಸರ ಮೇಲೆ, सुनने वाले तेरे बच्चों पर ಕೇಳುವಂತ ನಿನ್ನ ಮಕ್ಕಳ ಮೇಲೆ तेरा अनुग्रह हो जाए। ನಿನ್ನ ಅನುಗ್ರಹ ಇರಲಿ. In Jesus' name I pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ನಮ್ಮ ತಂದೆ. Hallelujah. Hallelujah. सुमति की 6:33 में वचन कहता है, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ पहले 18ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. पहले परमेश्वर के राज और उसकी धार्मिकता की तलाश करो, ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ನೀವು ತವಕ ಪಡ್ರಿ. बाकी की सब चीजें तुमको मिल जाएगी। ಅದಾದ್ಮೇಲೆ ಸಮಸ್ತವು ಅದು ನಿಮ್ಮನ್ನು ಹಿಂಬಾಲಿಸುವಂತದ್ದಾಗಿದೆ. मैं जानता हूँ आप सब बहुत उम्मीद रख रहे, बहुत सारी बातें मेरे साथ हो जाए, ನಾನು ಬಯಸ್ತೇನೆ ನೀವೆಲ್ಲರೂ ಬಹಳ ನಿರೀಕ್ಷೆಗಳನ್ನಾಗಿದ್ದೇನೆ, ನೀವು ನನ್ನ ಜೊತೆಲಿ ಒಂದಾಗಬೇಕೆಂಬುದಾಗಿ. और वचन कहता है सब तुम्हारे लिए हो जाएगा, ವಾಕ್ಯ ಹೇಳ್ತದೆ ಸಮಸ್ತವು ನಿಮಗಾಗಿ ಆಗ್ತದೆ. लेकिन पहले आपको परमेश्वर के वचन को सुनना पड़ेगा। ಮೊದಲನೇದಾಗಿ ನೀವು ಕರ್ತನ ವಾಕ್ಯವನ್ನು ಕೇಳಿಸಿಕೊಳ್ಳುವವರು ನೀವಾಗಿರ್ಬೇಕಾಗಿದೆ. परमेश्वर के वचन को रेस्पॉन्ड करना पड़ेगा। ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆಯನ್ನು ತೋರಿಸುವವರು ನೀವಾಗಿರ್ಬೇಕಾಗಿದೆ. परमेश्वर कहता है मेरे हाथ छोटे नहीं होंगे, ಕರ್ತನ ವಾಕ್ಯ ರೀತಿಯಾಗಿ ಹೇಳ್ತದೆ ನನ್ನ ಕೈ ಮುಟ್ಟದೇ ಇರುವುದಕ್ಕಾಗಿ ಮುಟ್ಟುಗೈಯಲ್ಲ, मेरे कान बहरे नहीं होंगे, ನನ್ನ ಕಿವಿಗಳು ಕೇಳಿಸಿಕೊಳ್ಳಲಾರದೆ ಇರುವಂತ ಕಿವಿಗಳಲ್ಲ, ताकि तुम्हारी आवाज मेरे तक पहुंचे नहीं। ಯಾಕಂದ್ರೆ ನಿಮ್ಮ ಸ್ವರ ನನಗೆ ಅದು ಮುಟ್ತಾ ಇಲ್ಲ. परमेश्वर कहता है तुम्हारे पापों ने, अधर्मों के कामों ने, ಕರ್ತನ ವಾಕ್ಯ ಹೇಳ್ತದೆ, ಕರ್ತನು ಹೇಳ್ತಾ ಇದ್ದಾನೆ ನಿಮ್ಮ ಪಾಪಗಳು ಅಧರ್ಮ ಕೆಲಸಗಳ ಮುಖಾಂತರವಾಗಿ तुम्हारे और मेरे बीच में एक दीवार खड़ी कर दी। ನಿಮ್ಮ ಮತ್ತು ನಮ್ಮ ಮತದಲ್ಲಿ ಒಂದು ಗೋಡೆ ಅದು ನಿಂತುಕೊಂಡಿದೆ. इसीलिए प्रार्थना वहां तक पहुंच नहीं पाती है। ಅದರ ನಿಮಿತ್ತವಾಗಿ ಪ್ರಾರ್ಥನೆ ಅನ್ನುವಂಥದ್ದು ಅಲ್ಲಿವರೆಗೆ ಅದು ಮುಟ್ತಾ ಇಲ್ಲ. आज एकदम एक अच्छी टॉपिक पर बात करेंगे। ಇವತ್ತು ಒಂದು ಒಳ್ಳೆ ವಿಷಯದ ಮೇಲೆ ನಾವು ಮಾತನಾಡಲಿಕ್ಕಿದ್ದೇವೆ. पश्चाताप तो करना ही है, ಪಶ್ಚಾತ್ತಾಪ ಆದ್ರೂ ನಾವು ಮಾಡಲೇಬೇಕಾಗಿದೆ. माफी तो मांगना ही है। ಕರ್ತನಿಂದ ಕ್ಷಮಾಪಣೆಯನ್ನು ನಾವು ಕೇಳಿಕೊಳ್ಳಲೇಬೇಕಾಗಿದೆ. उसके बाद क्या? ಅದಾದ್ಮೇಲೆ ಏನಾಗಿದೆ? हालेलुया। ಹಾಲೆಲೂಯಾ. आमेन। तो जितनों ने परमेश्वर को ग्रहण किया, ಯಾರೆಲ್ಲ ಯೇಸು ಸ್ವಾಮಿಯನ್ನು ಸ್ವೀಕರಿಸಿಕೊಂಡಿದ್ದಾರೋ उन सबको परमेश्वर ने बेटा और बेटी बनने का अधिकार दिया। ಅವರೆಲ್ಲರನ್ನು ಕರ್ತನು ಮಗನು ಮಗಳು ಅನ್ನುವಂತ ಅಧಿಕಾರವನ್ನು ಆತ ಕೊಟ್ಟಿದ್ದಾನೆ. और जब आप बेटा और बेटी बनते हैं, ಯಾವಾಗ ಮಗನು ಮಗಳು ನೀವು ಆಗ್ತೀರೋ कोई भी अच्छी वस्तु परमेश्वर आपसे दूर नहीं रखता। ಯಾವುದೇ ಒಳ್ಳೆ ವಸ್ತುಗಳು ಕರ್ತನು ನಿಮ್ಮಿಂದ ಆತ ದೂರ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ. तो आज जो भी बेटा और बेटी नहीं बने, ಹಾಗಿರುವುದಾದ್ರೆ ಇವತ್ತು ಮಗನು ಮಗಳು ಆಗದೇ ಇರುವಂತ ನಿಮ್ಮಲ್ಲಿ अगर आपको लगता है परमेश्वर से दूर हो, ನಿಮಗೆ ಅನಿಸ್ತಾ ಇರ್ಬೋದು ಕರ್ತನಿಂದ ನಾನು ದೂರ ಆಗಿದ್ದೇನೆ. आज आप बोल सकते हैं परमेश्वर मुझे क्षमा कर, मैं आपके नजदीक आना चाहता हूँ। ಇವತ್ತು ಕರ್ತನಲ್ಲಿ ಕ್ಷಮಾಪಣೆ ಕೇಳಿಕೊಳ್ಳೋಣ. ಕರ್ತನೆ, ಹೌದು ಸ್ವಾಮಿ, ನಾನು ನಿನ್ನಿಂದ ದೂರನಾಗಿದ್ದೇನೆ. आज आप परमेश्वर के वचन सुनने के लिए नहीं आए। ಇವತ್ತು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋದಕ್ಕಾಗಿ ನಾವೆಲ್ಲ ಬರಲಿಲ್ಲ. परमेश्वर का वचन आप घर पे भी पढ़ सकते हैं, घर पे भी सुन सकते हैं। ದೇವರ ವಾಕ್ಯವು ಮನೆಯಲ್ಲೂ ಓದ್ಕೊಳ್ಬಹುದು, ಮನೆಯಲ್ಲೂ ಸಹ ನೀವು ಕೇಳಿಸಿಕೊಳ್ಬಹುದು. आप आज ये सुनने आए, ಆದರೆ ಇವತ್ತು ಈ ಕಾರ್ಯವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ನೀವಿಲ್ಲಿಗೆ ಬಂದಿದ್ದೀರಾ. पास्टर नोएल का एक्सपीरियंस इस वचन के साथ क्या है? ಪಾಸ್ಟರ್ ನೋಯಲ್ ಅವರ ಒಂದು ಈ ವಾಕ್ಯಕ್ಕೆ ಯಾವ ರೀತಿಯಾದಂತ ಸಂಬಂಧ ಇದೆ ಅದನ್ನು ಕಂಡುಕೊಳ್ಳುವುದಕ್ಕಾಗಿ ನೀವು ಬಂದಿದ್ದೀರಾ. Hallelujah. Praise the Lord. Praise the Lord. So वचन तो हम घर पे भी पढ़ सकते हैं, ವಾಕ್ಯ ಅನ್ನುವಂಥದ್ದು ಯಾವಾಗಲೂ ಎಲ್ಲಿಯೂ ನಾವು ಓದ್ಕೊಳ್ಬಹುದು. लेकिन आज आप सुनोगे ಇವತ್ತು ನೀವು ಕೇಳಿಸಿಕೊಳ್ತೀರಾ मेरा एक्सपीरियंस क्या है, ನನ್ನ ಅನುಭವಗಳು ಏನಾಗಿದೆ. किधर सुनना चाहते ಎಷ್ಟು ಜನರು ಕೇಳಿಸಿಕೊಳ್ಳುವುದಕ್ಕಾಗಿ ಬಯಸ್ತಾ ಇದ್ದೀರಾ. हैं? So आज मेरा टॉपिक है होली स्पिरिट। ಇವತ್ತು ನನ್ನ ಒಂದು ಪೀಠಿಕೆ ಇದಾಗಿದೆ ಪವಿತ್ರಾತ್ಮನು. हालेलुया। Hallelujah. आपने सुबह प्रोफेटिस को देखा, ಬೆಳಗಿನ ಜಾವದಲ್ಲಿ ಪ್ರವಾದನೆಯನ್ನು ಕೇಳಿಸಿಕೊಂಡಿದ್ದೀರಾ. जब मैंने कलीसिया शुरू की थी ಯಾವಾಗ ನನ್ನ ಸಭೆ ಅನ್ನುವಂಥದ್ದು ಪ್ರಾರಂಭವಾಗಿತ್ತು तब मेरी शादी भी नहीं हुई थी, ಆ ಸಮಯದಲ್ಲಿ ನನ್ನ ಮದುವೆ ಆಗಿರಲಿಲ್ಲ. मैं अकेला था। ನಾನು ಒಬ್ಬನೇ ಆಗಿದ್ದೆ. हालेलुया। Hallelujah. छोटे से
झोपड़े छोटे से चाली में एक छोटे से घर में प्रार्थना शुरू हो गई। ಚಿಕ್ಕ ಗುಡಿಸಲಲ್ಲಿ ಚಿಕ್ಕ ಒಂದು ಕೊನೆಯಲ್ಲಿ ನನ್ನ ಪ್ರಾರ್ಥನೆ ಅನ್ನುವಂಥದ್ದು ಪ್ರಾರಂಭವಾಯಿತು. 10 into 10 रूम, ಅದು 10ರಿಂದ 10 ಇರುವಂತಹ ಚಿಕ್ಕ ಕೋಣೆಯಲ್ಲಿ प्रार्थना शुरू हो गया। ಅಲ್ಲಿ ಪ್ರಾರ್ಥನೆ ಅನ್ನುವಂಥದ್ದು ಪ್ರಾರಂಭವಾಯಿತು. वहां से ಅಲ್ಲಿಂದ आज ಇವತ್ತು इतनी बड़ी कलीसिया बन गई। ಇಷ್ಟು ದೊಡ್ಡ ಸಭೆಯಾಗಿ ಇದು ಮಾರ್ಪಟ್ಟಾಯಿತು. हालेलुया। ಹಾಲೆಲೂಯಾ. और वहां पर ये आपकी प्रोफेटेस मार्सेलिन एक साधारण लड़की बन के प्रार्थना में आई। ಅಲ್ಲಿ ಪ್ರವಾದನೆಯಾದಂತ ಸಹೋದರಿಯವರು ಒಂದು ಸಾಧಾರಣ ಹುಡುಗಿಯ ಹಾಗೆ ಅಲ್ಲಿ ಪ್ರಾರ್ಥನೆಗೆ ಅವರು ಬಂದಿದ್ರು. वहां पर जो टीचिंग हमारा बाइबल स्टडी वो सब सुनकर ಅಲ್ಲಿ ಕಲಿಸಿಕೊಡುವಂತ ದೇವರ ವಾಕ್ಯಗಳು ದೇವರ ವಚನಗಳನ್ನು ಕೇಳಿಸಿಕೊಂಡು आज परमेश्वर ने उसको सामर्थ्यशाली भविष्यदत्ता करके खड़ा कर दिया। ಇವತ್ತು ಕರ್ತನ ದರ್ಶನಕ್ಕೆ ಒಂದು ಪ್ರವಾದನೆಯಾಗಿ ಕರ್ತನ ಅವರನ್ನು ಉಪಯೋಗ ಮಾಡ್ತಾ ಇದ್ದಾರೆ. हालेलुया। ಹೇಳಿ ಹಾಲೆಲೂಯಾ. आज आप लोगों को भी तैयार करने वाला है। ಕರ್ತನು ಇವತ್ತು ನಿಮ್ಮನ್ನು ಸಹ ಆತ ಸಿದ್ಧ ಮಾಡ್ಲಿಕ್ಕಿದ್ದಾನೆ. हालेलुया। ಹಾಲೆಲೂಯಾ. So आज बात करूंगा बैप्टिज्म ऑफ द होली स्पिरिट। ಪವಿತ್ರಾತ್ಮನ ದೀಕ್ಷಾಸ್ನಾನದ ಕುರಿತಾಗಿ ಇವತ್ತು ನಾನು ಮಾತನಾಡಲಿಕ್ಕಿದ್ದೇನೆ. जब मैं परमेश्वर में आया, ಯಾವಾಗ ನಾನು ಕರ್ತನಲ್ಲಿ ಬಂದೆನೋ, मैं भी कोई चर्च में जाता था ನಾನು ಸಹ ಸಾಧಾರಣವಾಗಿ ಒಂದು ಸಭೆಗೆ ಹೋಗ್ತಾ ಇದ್ದೆ. और वहां पर मैंने पढ़ा ಅಲ್ಲಿ ಈ ರೀತಿಯಾಗಿ ನಾನು ಓದಿದೆ, पवित्र आत्मा आएगा, ಪವಿತ್ರಾತ್ಮನು ಬರ್ತಾನೆ, तुमको पावर मिलेगा। ನಿಮಗೆ ಬಲ ಸಿಗ್ತದೆ. प्रेरितों का काम पहला अध्याय 8वां वचन में लिखा है। ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. और मेरे अंदर चाहत बढ़ गई, ಅದರಲ್ಲಿ ನನ್ನ ಆಸಕ್ತಿ ಹೆಚ್ಚಾಯಿತು. मुझे पवित्र आत्मा का अभिषेक चाहिए। ನನಗೆ ಪವಿತ್ರಾತ್ಮನ ಅಭಿಷೇಕ ಬೇಕು. सो मैंने पास्टर से कहा, पास्टर मुझे अभिषेक चाहिए। ಆಗ ಸಭಾಪಾಲಕರಿಗೆ ನಾನು ಹೇಳಿದೆ, ಸಭಾಪಾಲಕರಿಗೆ ನನಗೆ ಅಭಿಷೇಕ ಬೇಕು. तो वहां पर जो पास्टर थे वो बोले, आप विश्वास करते हो यीशु मसीह प्रभु है? ಅಲ್ಲಿರುವಂತ ಸಭಾಪಾಲಕರು ಈ ರೀತಿಯಾಗಿ ಕೇಳಿದ್ರು, ಯೇಸು ಸ್ವಾಮಿ ಅನ್ನುವಂತ ಕ್ರಿಸ್ತನ ಮೇಲೆ ನೀವು ನಂಬಿಕೆ ಇಡ್ತೀರಾ? मैंने कहा विश्वास करता हूँ। ಹೌದು, ನಾನು ಹೇಳಿದೆ, ನಾನು ನಂಬ್ತೇನೆ. तो उन्होंने कहा कि ठीक है फिर प्रभु पवित्र आत्मा तुम्हारे अंदर है। ಹಾಗಾಗಿರುವುದಾದ್ರೆ ಪವಿತ್ರಾತ್ಮನು ನಿಮಗೆ ಇದ್ದಾನೆ, ನಿಮ್ಮೊಟ್ಟಿಗಿದ್ದಾನೆ. लेकिन मुझे वो डाइजेस्ट नहीं हुआ। ಆದ್ರೆ ಅದು ನನಗೆ ಪಚನವಾಗಲಿಲ್ಲ ರೀ. मैं बोला नहीं, ಇಲ್ಲ, जैसे अपोस्टल को होली स्पिरिट मिला ಯಾವ ರೀತಿ ಅಪೊಸ್ತಲರಿಗೆ ಪವಿತ್ರಾತ್ಮನು ಸಿಕ್ಕಿದನು, वैसा मुझे भी चाहिए। ಅದೇ ರೀತಿ ನನಗೂ ಬೇಕು ಸ್ವಾಮಿ. मैं पवित्र आत्मा की तलाश करने लगा, ನಾನು ಪವಿತ್ರಾತ್ಮನನ್ನು ಹುಡುಕಾಡುವುದಕ್ಕಾಗಿ ಪ್ರಾರಂಭಿಸಿದೆ. प्रार्थना करने लगा, ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. दिन रात प्रार्थना करने लगा। ಹಗಲು ರಾತ್ರಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. 3 दिन फास्टिंग प्रेयर किया 3 ದಿನ ನಾನು ಉಪವಾಸ ಪ್ರಾರ್ಥನೆಯನ್ನು ನಾನು ಮಾಡಿದೆ. विदाउट वाटर, ನೀರಿಲ್ಲದೆ. एस्टर फास्टिंग जिसको बोलते हैं। ಎಸ್ತರಳ ಹಾಗಿರುವಂತ ಉಪವಾಸ ಅಂತ ಹೇಳ್ಬಹುದು. और मैं इंतजार करता रहा, ಮತ್ತೆ ನಾನು ಕಾಯ್ತಾ ಇದ್ದೆ. यीशु आएगा, ಯೇಸು ಸ್ವಾಮಿ ಬರ್ತಾನೆ, पिता आएगा, ತಂದೆ ಬರ್ತಾನೆ, पवित्र आत्मा आएगा। ಪವಿತ್ರಾತ್ಮನು ಬರ್ತಾನೆ. 3 दिन 3 ದಿನ रात को भी, ರಾತ್ರಿಗೂ ಸಹ दिन को भी, ದಿನದಲ್ಲಿಯೂ ಸಹ